ಧನಸ್ಸು ರಾಶಿ, ಧನು ರಾಶಿ, ಸಂಪೂರ್ಣ ಭವಿಷ್ಯ. ರಾಶಿ ಚಿಹ್ನೆ ಬಾಣಧಾರಿ. ಸ್ವಾಮಿ ಗ್ರಹ ಗುರು ಬೃಹಸ್ಪತಿ. ಸ್ವಭಾವ ಧೈರ್ಯ, ಸತ್ಯಪ್ರಿಯತೆ, ಜ್ಞಾನಶಕ್ತಿ. ಧನಸ್ಸು ರಾಶಿಯವರ ಮೂಲ ಸ್ವಭಾವ. ಧನಸ್ಸು ರಾಶಿಯವರು ಸಹಜವಾಗಿ ಸತ್ಯ ಮಾತನಾಡುವವರು, ನೇರ ಸ್ವಭಾವ ಹೊಂದಿರುವವರು, ಧೈರ್ಯ ಮತ್ತು ಆತ್ಮವಿಶ್ವಾಸ ಹೆಚ್ಚು, ಹೊಸ ಹೊಸ ವಿಷಯಗಳನ್ನು ಕಲಿಯುವ ಆಸಕ್ತಿ, ಧರ್ಮ, ಜ್ಞಾನ, ಪ್ರವಾಸ ಇಷ್ಟಪಡುವವರು. ಕೆಲವೊಮ್ಮೆ ಅತಿಯಾಗಿ ನೇರವಾಗಿ ಮಾತನಾಡುವುದರಿಂದ ಸಂಬಂಧಗಳಲ್ಲಿ ತಪ್ಪು ತಿಳುವಳಿಕೆ ಬರಬಹುದು. ಧನಸ್ಸು ರಾಶಿಯವರ ಜೀವನದಲ್ಲಿ ಏರಿಳಿತಗಳು ಇದ್ದರೂ ಕೊನೆಗೆ ಜಯ ನಿಮ್ಮದೇ ಆಗುತ್ತದೆ. ನಿಮ್ಮ ಜೀವನದಲ್ಲಿ ತಡವಾಗಿ ಸಿಗುವ ಯಶಸ್ಸು, ಆದರೆ ಬಂದ ಮೇಲೆ ಸ್ಥಿರತೆ, ದೇವರ ಕೃಪೆ ಸದಾ ಇರುತ್ತದೆ. ಉದ್ಯೋಗ ಮತ್ತು ವ್ಯಾಪಾರ ಭವಿಷ್ಯ. ಉದ್ಯೋಗ ಮಾಡುವವರಿಗೆ ಈ ಅವಧಿಯಲ್ಲಿ ಕೆಲಸದಲ್ಲಿ ಹೊಣೆಗಾರಿಕೆ ಹೆಚ್ಚಾಗುತ್ತದೆ. ಮೇಲಧಿಕಾರಿಗಳಿಂದ ಮೆಚ್ಚುಗೆ, ಸರ್ಕಾರಿ ಕೆಲಸದ ಪ್ರಯತ್ನ ಇರುವವರಿಗೆ ಶುಭ ಸೂಚನೆ. ಅತಿಯಾದ ನಂಬಿಕೆ ಬೇಡ. ಡಾಕ್ಯುಮೆಂಟ್ಗಳ ಮೇಲೆ ಗಮನ ಇಡಿ. ವ್ಯಾಪಾರ ಮಾಡುವವರಿಗೆ ಹೊಸ ಒಪ್ಪಂದಗಳು, ಹಳೆಯ ನಷ್ಟಗಳಿಂದ ನಿಧಾನವಾಗಿ ಹೊರಬರುವುದು, ದೂರದ ವ್ಯಾಪಾರದಿಂದ ಲಾಭ. ಪಾರ್ಟ್ನರ್ಶಿಪ್ನಲ್ಲಿ ಸ್ಪಷ್ಟತೆ ಇರಲಿ. ಹಣಕಾಸಿನ ಸ್ಥಿತಿ. ಧನಸ್ಸು ರಾಶಿಯವರಿಗೆ ಹಣದ ಸಂಪೂರ್ಣ ಭವಿಷ್ಯ. ಎಲ್ಲ ದಿಕ್ಕಿನಿಂದ ಹಣ ಬರೋ ಯೋಗ. ಗುರುಗ್ರಹ. ಗುರು ಅಂದರೆ ಜ್ಞಾನ, ವೃದ್ಧಿ, ಆಶೀರ್ವಾದ. ಈ ಕಾರಣಕ್ಕೆ ಧನು ರಾಶಿಯವರಿಗೆ ಹಣ ಒಮ್ಮೆ ಕಷ್ಟವಾಗಿ, ಆದರೆ ಹಲವಾರು ದಾರಿಗಳಿಂದ ಜೀವನ ಪೂರ್ತಿ ಬರುತ್ತಿರುತ್ತದೆ. ಉದ್ಯೋಗದಿಂದ ಹಣ. ಧನುರಾಶಿಯವರಿಗೆ ಕೆಲಸದಲ್ಲಿ ತಡವಾದರೂ ಕೊನೆಗೆ ಸ್ಥಿರ ಆದಾಯ ಸಿಗುತ್ತದೆ. ಕೆಲಸ ಬದಲಾವಣೆ ನಂತರ ಸಂಬಳ ಹೆಚ್ಚಳ. ಹೊಣೆಗಾರಿಕೆ ಜಾಸ್ತಿ, ಆದಾಯ ಜಾಸ್ತಿ. ಮೇಲಧಿಕಾರಿಗಳ ನಂಬಿಕೆ ಸೂಚನೆ. ಒಂದು ಕೆಲಸ ಬಿಟ್ಟು ಇನ್ನೊಂದಕ್ಕೆ ಹೋಗುವ ಮೊದಲು ಪೂರ್ಣ ಖಚಿತಪಡಿಸಿಕೊಂಡು ಹೋಗಿ. ವ್ಯಾಪಾರದಿಂದ ಹಣ. ಧನು ರಾಶಿಯವರಿಗೆ ವ್ಯಾಪಾರದಲ್ಲಿ ಆರಂಭದಲ್ಲಿ ನಿಧಾನ, ಆದರೆ ದೀರ್ಘಾವಧಿಯಲ್ಲಿ ದೊಡ್ಡ ಲಾಭ. ಟ್ರಾವೆಲ್, ಶಿಕ್ಷಣ, ಧಾರ್ಮಿಕ ವಸ್ತುಗಳು, ಆನ್ಲೈನ್ ಕೆಲಸ, ವಿದೇಶ ಸಂಪರ್ಕದ ವ್ಯಾಪಾರ ಇವುಗಳಿಂದ ಹಣ ಬರುವ ಯೋಗ ಬಲವಾಗಿದೆ. ಎಚ್ಚರಿಕೆ. ಪಾರ್ಟ್ನರ್ಶಿಪ್ನಲ್ಲಿ ಮೋಸ ಆಗುವ ಸಾಧ್ಯತೆ, ಹೀಗಾಗಿ ಎಲ್ಲವೂ ಬರವಣಿಗೆಯಲ್ಲಿ ಇರಲಿ. ಅಚಾನಕ್ ಹಣ. ಧನು ರಾಶಿಯವರಿಗೆ ಅಚಾನಕ್ ಹಣ ಬರುವ ಯೋಗ ಇದೆ. ಹಳೆಯ ಬಾಕಿ ವಾಪಸ್, ಕೋರ್ಟ್ ಕೇಸ್ ಸೆಟಲ್ಮೆಂಟ್, ಇನ್ಶೂರೆನ್ಸ್ ಹಣ, ಲಾಟ್ರಿ, ಚೀಟ್, ಕಮಿಷನ್ಸ್. ಆದರೆ ಇದು ಒಮ್ಮೆ ಬರುತ್ತದೆ, ಸದಾ ಅಲ್ಲ. ಕುಟುಂಬದಿಂದ ಹಣ. ಮನೆ, ಜಮೀನು, ಹಿರಿಯರಿಂದ ಸಹಾಯ, ಆದರೆ ತಡವಾಗಿ ಸಿಗುತ್ತದೆ. ಕೆಲವೊಮ್ಮೆ ಜಗಳದ ನಂತರ ಸಲಹೆ. ಆಸ್ತಿಯ ವಿಷಯದಲ್ಲಿ ಶಾಂತವಾಗಿ ನಡೆಯಿರಿ. ಸಾಲ ಮತ್ತು ಹಣದ ಅರಿವು. ಹಣ ಬಂದರೂ ಏಕೆ ಕೈನಲ್ಲಿ ಉಳಿಯಲ್ಲ, ಇದು ಧನು ರಾಶಿಯ ದೊಡ್ಡ ಸಮಸ್ಯೆ. ದಾನ, ಕುಟುಂಬಕ್ಕೆ ಸಹಾಯ, ಸ್ನೇಹಿತರ ಮೇಲೆ ಖರ್ಚು, ಮನಸ್ಸು ಬಂದಾಗ ಖರ್ಚು. ಹಣ ಬರುತ್ತದೆ, ಆದರೆ ಉಳಿಸುವುದು ಕಷ್ಟ. ಧನಸ್ಸು ರಾಶಿ ಯಾವ ಅಕ್ಷರದ ವ್ಯಕ್ತಿಗಳಿಂದ ದೂರ ಇರಬೇಕು? ಆಘಾತ, ಮನಸ್ತಾಪ, ಮಾನಸಿಕ ನೋವು ಉಂಟಾಗುವ ಅಕ್ಷರಗಳು. ಧನಸ್ಸು ರಾಶಿಯವರು ನೇರ ಮಾತು, ಸತ್ಯ, ಸ್ವಾತಂತ್ರ್ಯ ಇಷ್ಟಪಡುವವರು. ಆದರೆ ಕೆಲವು ಅಕ್ಷರದ ಹೆಸರಿನವರು ಅತಿಯಾದ ಸಂವೇದನಾಶೀಲರಾಗಿರುತ್ತಾರೆ. ಆದ್ದರಿಂದ ಧನಸ್ಸು ರಾಶಿಯ ನೇರ ಸ್ವಭಾವವೇ ಅವರಿಗೆ ಆಘಾತದ ಕಾರಣ ಆಗುತ್ತದೆ. ಕ ಅಥವಾ ಕೆ ಅಕ್ಷರದವರು ತುಂಬ ನಿರೀಕ್ಷೆ ಇಡುವ ಸ್ವಭಾವ. ಮಾತುಗಳನ್ನು ಮನಸ್ಸಿಗೆ ತುಂಬ ತೆಗೆದುಕೊಳ್ಳುತ್ತಾರೆ. ಧನಸ್ಸು ರಾಶಿಯ ನೇರ ಮಾತಿನಿಂದ ಮನಸ್ಸಿಗೆ ಆಘಾತ, ಅಪಮಾನ ಭಾವನೆ. ಫಲಿತಾಂಶ ಜಗಳ, ಮೌನ, ದೂರಾವಸ್ಥೆ. ಚ ಅಥವಾ ಸಿ ಅಕ್ಷರದವರು ಅತಿಯಾದ ಭಾವನಾತ್ಮಕ ವ್ಯಕ್ತಿತ್ವ, ಸಣ್ಣ ಮಾತಿಗೂ ಬೇಸರ. ಧನಸ್ಸು ರಾಶಿಯವರ ನಿರ್ಲಕ್ಷ್ಯ ಶೈಲಿ ಮಾನಸಿಕ ಆಘಾತಕ್ಕೆ ಕಾರಣ. ಟ ಅಕ್ಷರದವರು ಶಂಕಾಶೀಲ ಮತ್ತು ಹಿಡಿತ ಬಯಸುವರು. ಧನು ರಾಶಿಯ ಸ್ವತಂತ್ರಕ್ಕೆ ಅಡ್ಡಿ. ಪ್ರತಿಕ್ರಿಯೆಯಲ್ಲಿ ಕಠಿಣತೆ, ಎರಡು ಜನಕ್ಕೂ ಆಘಾತ. ಫಲಿತಾಂಶ ಕಟುವಾದ ಮಾತುಗಳು, ಸಂಬಂಧ ಸಂಪೂರ್ಣ ಮುರಿತ. ದ ಅಥವಾ ಡಿ ಅಕ್ಷರದವರು ಅಹಂ ಮತ್ತು ಹಠ, ತಮ್ಮ ಮಾತೇ ಸರಿ ಅನ್ನುವ ಸ್ವಭಾವ. ಧನಸ್ಸು ರಾಶಿಯ ಸತ್ಯವಾದ ಮಾತು, ಅವರ ಅಹಂಗೆ ದೊಡ್ಡ ಆಘಾತ. ಫಲಿತಾಂಶ ತೀವ್ರ ಜಗಳ, ದೀರ್ಘಕಾಲದ ವೈಮನಸ್ಸು. ಪಿ ಅಥವಾ ಪ ಅಕ್ಷರದವರು ಸ್ವಾರ್ಥ ಮತ್ತು ಲಾಭ ಪ್ರಧಾನ ಚಿಂತನೆ. ಧನಸ್ಸು ರಾಶಿಯ ಉದಾರ ಮನಸ್ಸು ಅವರಿಗೆ ಅರ್ಥವಾಗದು. ಸತ್ಯ ಹೇಳಿದರೆ ಅವರು ಒಳಗೊಳಗೆ ಮುರಿದುಕೊಳ್ಳುತ್ತಾರೆ. ಫಲಿತಾಂಶ ವಂಚನೆ, ಭಾವನೆ, ಸಂಬಂಧ ಕಡಿತ. ವಿಶೇಷ ಎಚ್ಚರಿಕೆ. ಈ ಅಕ್ಷರದವರ ಜೊತೆ ಪ್ರೀತಿ, ವಿವಾಹ, ಬಿಸ್ನೆಸ್ ಇವುಗಳಲ್ಲಿ ಸೇರಿದರೆ ಅವರಿಗೆ ಹೆಚ್ಚು ನೋವು. ಧನಸ್ಸು ರಾಶಿಗೂ ಮಾನಸಿಕ ಒತ್ತಡ, ಯಾಕೆ ಆಘಾತ ಆಗುತ್ತದೆ. ಧನಸ್ಸು ರಾಶಿಯ ನೇರ ಮಾತು, ಸುಳ್ಳು ಸಹಿಸದ ಗುಣ, ಸ್ವಾತಂತ್ರ್ಯ